ಇದೇ ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಮುಗೈರಾ ಬಿನ್ ಶುಬಾ ರಜಿಯಲ್ಲಾಹು ತಾಲಾ ಅವರಿಂದ ವರದಿಯಾಗಿದೆ, ಅವರು ಹೇಳುತ್ತಾರೆ, ಅನ್ನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ قال إن الله حرم عليكم عقوق الأمهات ووعد البنات ومنع الوحات. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಮೇಲೆ ನಿಮ್ಮ ಮಾತಾಪಿತರ ಆಜ್ಞೋಲ್ಲಂಘನೆ ಮಾಡುವುದು ಇದು ನಿಷಿದ್ಧವಾಗಿದೆ, ಹರಾಮಾಗಿದೆ. ಇದೇ ತರ ಮಾತಾಪಿತರೊಡನೆ ದುರ್ಸ್ವಭಾವದಿಂದ ನಡೆದುಕೊಳ್ಳುವುದು, ಅವರ ಜೊತೆಗೆ ದುರ್ಸ್ವಭಾವದಿಂದ ಅವರಿಗೆ ಹೊಡೆಯುವುದು, ಬಡಿಯುವುದು, ಅವರಿಗೆ ಕೆಟ್ಟದಾಗಿ ಮಾತನಾಡುವುದು ಇದು ಬಹುದೊಡ್ಡ ಪಾಪವಾಗಿದೆ. ಒಂದು ಸಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಸ್ನೇಹಿತರೊಂದಿಗೆ ಕುಳಿತುಕೊಂಡಿದ್ದರು ಒಂದು ಸಭೆಯಲ್ಲಿ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲಾ ಉನಬ್ಬಿಕುಂ ಬಿ ಅಕ್ಬರಿಲ್ ಕಬಾಯಿರ್, ಓ ನನ್ನ ಸಹಪಾಠಿಗಳೇ, ಏನು ನಾನು ನಿಮಗೆ ಅತಿ ದೊಡ್ಡವಾದಂಥ ಪಾಪದ ಬಗ್ಗೆ ಹೇಳಿಕೊಡಲೆ? ಕಾಲು ಬಲಾ, ಸಹಬರವರು ಹೇಳಿದರು, ಏಕೆ ಇಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ, ನಮಗೆ ತಿಳಿಸಿ, ನಮಗೆ ಹೇಳಿಕೊಡಿ ಎಂದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕಾಲ ಅಲ್ ಇಶ್ರಾಕು ಬಿಲ್ಲಾಹಿ ವ ಉಕೂಕುಲ್ ವಾಲಿದೈನ್, ಅಲ್ಲಾಹನೊಂದಿಗೆ ಬೇರೆಯವರನ್ನು ಸೇರಿಸಿ ಆರಾಧನೆ ಮಾಡುವುದು, ಅಥವಾ ಅಲ್ಲಾಹನನ್ನು ಬಿಟ್ಟು ಬೇರೆಯವರಿಂದ ಪ್ರಾರ್ಥನೆ ಮಾಡುವುದು, ಅಥವಾ ಅಲ್ಲಾಹನನ್ನು ಬಿಟ್ಟು ಬೇರೆಯವರಿಗೆ ಸಹಾಯಕ್ಕೆ ಕರೆಯುವುದು, ಮೃತಪಟ್ಟ ಮನುಷ್ಯರ ಮುಂದೆ ಹೋಗಿ ಸಹಾಯ ಬೇಡುವುದು, ಅಥವಾ ದುರ್ಗಗಳಿಗೆ ಹೋಗಿ ಅಲ್ಲಿ ಅವರಿಂದ ಪ್ರಾರ್ಥನೆ ಮಾಡುವುದು ಇದು ಮಹಾಘೋರ ಪಾಪವಾಗಿದೆ. ಇದೇ ತರ ಉಕೂಕುಲ್ ವಾಲಿದೈನ್, ಮತ್ತು ಮಾತಾಪಿತರೊಂದಿಗೆ ಆಜ್ಞೋಲ್ಲಂಘನೆ ಮಾಡುವುದು, ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸದೆ ಅವರೊಂದಿಗೆ ದುರ್ಸ್ವಭಾವದಿಂದ ನಡೆದುಕೊಳ್ಳುವುದು ಇದು ಮಹಾಘೋರ ಪಾಪವಾಗಿದೆ. ಇದೇ ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಪುನರುತ್ಥಾನದ ದಿನ ಅಲ್ಲಾಹ್ ಆ ವ್ಯಕ್ತಿ ಮೇಲೆ ತನ್ನ ಕರುಣೆ ತೋರುವುದಿಲ್ಲ. ಯಾವ ವ್ಯಕ್ತಿ ತನ್ನ ಮಾತಾಪಿತರೊಡನೆ ಕೀಳಾಗಿ ನಡೆದುಕೊಳ್ಳುತ್ತಾನೆ, ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ, ಇದೇ ತರ ಅಂತ ವ್ಯಕ್ತಿಯ ಮೇಲೆ ಸ್ವರ್ಗ ಕೂಡ ನಿಷಿದ್ಧವಾಗಿದೆ. ನೋಡಿರಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಸಲಾಸತುನ್ ಲಾ ಯನ್ಜುರುಲ್ಲಾಹು ಇಲೈಹಿಂ ಯೌಮಲ್ ಕಿಯಾಮ ಅಲ್ ಆಕ್ಕು ಲಿವಾಲಿದೈಹಿ, ಅಂದರೆ 3 ವ್ಯಕ್ತಿಗಳ ಮೇಲೆ ಅಲ್ಲಾಹನು ತನ್ನ ಕರುಣೆ ತೋರುವುದಿಲ್ಲ. ಅದರಲ್ಲಿ ಒಬ್ಬ ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸುವುದಿಲ್ಲವೋ ಇಂಥ ವ್ಯಕ್ತಿಯ ಮೇಲೆ ಅಲ್ಲಾಹ್ ತನ್ನ ಕರುಣೆ ತೋರುವುದಿಲ್ಲ. ಇದೇ ತರ ಹದೀಸಿನಲ್ಲಿ ಬರುತ್ತೆ, ಅಲ್ ಆಕ್ಕು ಲಿವಾಲಿದೈನ್ ಸಲಾಸುನ್ ಲಾ ಯದ್ಖುಲೂನಲ್ ಜನ್ನ ಅಲ್ ಆಕ್ಕು ಲಿವಾಲಿದೈಹಿ. ಪ್ರವಾದಿ ಹೇಳುತ್ತಾರೆ, ಆ ವ್ಯಕ್ತಿ ಸ್ವರ್ಗ ಪ್ರವೇಶಿಸಲಾರ ಯಾರು ತನ್ನ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲವೋ. ಪ್ರಿಯ ಸಹೋದರರೇ, ಇವತ್ತು ನಾವು ತಿಳಿದುಕೊಳ್ಳುತ್ತೇವೆ, ನಮಾಜ್ ಮಾಡಿದರೆ ನಾನು ಸ್ವರ್ಗಕ್ಕೆ ಹೋಗಬಹುದು, ನಾನು ಜಕಾತ್ ನೀಡಿದರೆ ಸ್ವರ್ಗಕ್ಕೆ ಹೋಗಬಹುದು, ಇನ್ನಿತರ ಪುಣ್ಯ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗಬಹುದು. ಆದರೆ ನಾವು ಮಾತಾಪಿತರೊಂದಿಗೆ ಪುಣ್ಯವನ್ನು ಮಾಡುವುದಿಲ್ಲ, ಉಪಕಾರವನ್ನು ಮಾಡುವುದಿಲ್ಲ. ಇದು ಕೂಡ ಒಂದು ಸ್ವರ್ಗಕ್ಕೆ ಒಯ್ಯುವ ಒಂದು ಬಹುಮುಖ್ಯವಾದಂತಹ ಪುಣ್ಯದ ಕೆಲಸವಾಗಿದೆ. ನಾವು ಮಾತಾಪಿತರಿಗೆ ನೋಡಿಕೊಳ್ಳುವುದು, ಅವರ ಊಟದ ವ್ಯವಸ್ಥೆ ಮಾಡುವುದು, ಅವರಿಗೆ ಬಟ್ಟೆ ಧರಿಸುವುದು, ಅವರಿಗೆ ಯಾವುದೇ ಅವಶ್ಯಕತೆವಿರುತ್ತೋ ಅದನ್ನು ಪೂರ್ಣಗೊಳಿಸುವುದು ಕೂಡ ಇದೊಂದು ಬಹುದೊಡ್ಡ ಪುಣ್ಯದ ಕೆಲಸವಾಗಿದೆ. ಇದರಿಂದ ಮನುಷ್ಯ ಧಾರಾಳವಾಗಿ ಸ್ವರ್ಗವನ್ನು ಪ್ರವೇಶಿಸಬಹುದು. ಇದೇ ತರ ಮಾತಾಪಿತರಿಗೆ ಬೈಯುವುದು ಕೂಡ ಇದು ಒಂದು ಘೋರ ದೊಡ್ಡ ಮಹಾಪಾಪವಾಗಿದೆ. ಮಾತಾಪಿತರಿಗೆ ಬೈಯುವುದು, ಉಪದ್ರವಾದಂತ ಮಾತನಾಡುವುದು ಇದು ಒಂದು ಘೋರ ದೊಡ್ಡ ಪಾಪವಾಗಿದೆ. ನೋಡಿರಿ, ಹದೀಸಿನಲ್ಲಿ ಬರುತ್ತದೆ, ಅನ್ ಅಬ್ದುಲ್ಲಾ ಬಿನ್ ಅಮ್ರ್ ಇಬ್ನ್ ಅಲ್ ಆಸ್ ರದಿಯಲ್ಲಾಹು ಅನ್ಹುಮಾ ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ قال من الكبائر شتم الرجل والديه. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಬಹು ದೊಡ್ಡ ಪಾಪವೇನೆಂದರೆ ಮಾತಾಪಿತರಿಗೆ ಬೈಯುವುದು, ಉಪದ್ರವಾದಂತ ಮಾತನಾಡುವುದಾಗಿದೆ. قيل وهل يسب الرجل والديه. ಅಲ್ಲಿರುವ ಸಹಾಬಿಗಳು ಬಹಳ ಆಶ್ಚರ್ಯದಿಂದ ಕೇಳುತ್ತಾರೆ, ಓ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ, ಏನು ಒಬ್ಬ ವ್ಯಕ್ತಿ ತನ್ನ ಮಾತಾಪಿತರಿಗೆ ಬೈಯಬಹುದಾ? ಅವರಿಗೆ ಕೆಟ್ಟವಾದಂತ ಮಾತನಾಡಬಹುದಾ? ಬಹಳ ಆಶ್ಚರ್ಯದಿಂದ ಕೇಳುತ್ತಾರೆ. ಅವಾಗ ಪ್ರವಾದಿ ಹೇಳುತ್ತಾರೆ, ನಾಮ್, ಹೌದು, ಒಬ್ಬ ವ್ಯಕ್ತಿ ತನ್ನ ಮಾತಾಪಿತರಿಗೆ ಬೈಯುತ್ತಾನೆ. ಹೇಗೆ? ಯಸುಬ್ಬು ಅಬರ್ ರಜುಲಿ ಫಯಸುಬ್ಬು ಅಬಾಹು. ಯಾವೊಬ್ಬ ವ್ಯಕ್ತಿ ಬೇರೆಯವರ ತಂದೆಗೆ ಬೈಯುತ್ತಾನೋ ಅವನು ಎದುರಾಳಿ ಅವನ ತಂದೆಗೆ ಬೈಯುತ್ತಾನೆ. ವಯಸುಬ್ಬು ಉಮ್ಮುಹು ಫಯಸುಬ್ಬು ಉಮ್ಮುಹು. ಯಾವೊಬ್ಬ ವ್ಯಕ್ತಿ ತನ್ನ ಎದುರಾಳಿಗೆ ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆಂದರೆ ಎದುರಾಳಿ ಅವನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ.
ನಾವು ನಮ್ಮ ಸಮಾಜದಲ್ಲಿ ನೋಡುತ್ತೇವೆ, ಜಗಳವಾದಾಗ ಅಥವಾ ಎರಡು ಗೆಳೆಯರ ಮಧ್ಯೆ ಯಾವುದೇ ಜಗಳವಾದ ನಂತರ, ಯಾವುದೇ ಇಬ್ಬರ ವ್ಯಕ್ತಿಗಳ ಮಧ್ಯೆ ಜಗಳವಾದ ನಂತರ ಅವರು ತಮ್ಮ ನಾಲಿಗೆಯನ್ನು ಬಹಳ ಧಾರಾಳವಾಗಿ ಬಿಡುತ್ತಾರೆ ಮತ್ತು ನಮ್ಮ ನಾಲಿಗೆಯಿಂದ ಅವರ ತಂದೆ ತಾಯಿಗೆ ಬೈಯುತ್ತೇವೆ ಮತ್ತು ಅವರು ಎದುರಾಳಿ ನಮ್ಮ ತಂದೆ ತಾಯಿಗೆ ಬೈಯುತ್ತಾನೆ. ಪ್ರಿಯ ಸಹೋದರರೇ, ಇದು ಮಾತು ನಮಗೆ ಬಹಳ ಹಗುರಾಗಿ ಕಾಣುತ್ತದೆ. ನಾವು ಬೇರೆಯವ್ರಿಗೆ ಬೈಯುತ್ತೇವೆ, ಅವರು ನಮಗೆ ನಮ್ಮ ತಂದೆ ತಾಯಿಗೆ ಬೈಯುತ್ತೇವೆ. ಆದರೆ ಇವತ್ತಿನ ಸಮಾಜದಲ್ಲಿ ಯುವ ಪೀಳಿ ಸ್ವತಃ ತಮ್ಮ ತಂದೆ ತಾಯಿಯರ ಮುಂದೆ ನಿಂತು ಸ್ವತಃ ತಂದೆ ತಾಯಿಗೆ ಬೈಯುತ್ತಾರೆ, ಅವರ ತಂದೆ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ, ಬಹಳ ಹೊಲಸಾದ ಮಾತನ್ನು ನಾಡುತ್ತಾರೆ. ಆದರೆ ಅವರಿಗೆ ಸ್ವಲ್ಪ ನಾಚಿಕೆ ಬರುವುದಿಲ್ಲ, ಅವರಿಗೆ ಯಾವುದೇ ನಾಚಿಕೆ ಬರುವುದಿಲ್ಲ. ಯಾವುದೇ ಒಂದು ಸಣ್ಣ ಜಗಳಕ್ಕೋಸ್ಕರ ಅಥವಾ ತಂದೆ ತಾಯಿ ಯಾವುದೇ ಒಂದು ಮಾತನ್ನು ಹೇಳಿದರು ಅವನಿಗೆ ಇಷ್ಟವಾಗಲಿಲ್ಲ, ಆದರೆ ಅವನು ಅದರ ತಕ್ಕಂತೆ ಅವರಿಗೆ ದುರುಪಯೋಗವಾದಂತಹ ಉಪದ್ರವಾದಂತಹ ಮಾತುಗಳನ್ನು ಹೇಳುತ್ತಾನೆ, ಬೈಯುತ್ತಾನೆ, ಅವರ ಮುಂದೆ ಕಿರುಚಾಡುತ್ತಾನೆ. ಆದರೆ ಈ ವ್ಯಕ್ತಿ ಹೆದರಬೇಕಾಗಿದೆ. ಅವನು ಇಲ್ಲಿ ತಂದೆ ತಾಯಿಯಿಂದ ಇವತ್ತು ಕ್ಷಮಾಪಣವನ್ನು ಕೋರಲಿಲ್ಲವೆಂದರೆ ನಾಳೆ ಪುನರುತ್ಥಾನ ದಿನ ಅವನು ಬಹಳ ಕಷ್ಟಪಡುತ್ತಾನೆ. ಇದೇ ತರ ನೋಡಿರಿ, ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸುವುದು ಇದು ಒಂದು ಬಹಳ ಒಂದು ದೊಡ್ಡ ಪುಣ್ಯವಾಗಿದೆ ಮತ್ತು ಅಲ್ಲಾಹನಿಗೆ ಇಷ್ಟವಾದಂತಹ ಇದು ಪುಣ್ಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಓರ್ವ ಸಹಾಬಿ ಬಂದು ಪ್ರಶ್ನಿಸುತ್ತಾರೆ, ಅಯ್ಯುಲ್ ಅಮಲಿ ಅಹಬ್ಬು ಇಲಲ್ಲಾಹಿ ಅಜ್ಜ ವ ಜಲ್ಲ. ಓ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಲ್ಲಾಹನಿಗೆ ಅತಿ ಇಷ್ಟವಾದಂತಹ ವಿಷಯ ಯಾವುದು, ಪುಣ್ಯ ಯಾವುದು ಎಂದು ಪ್ರಶ್ನಿಸಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, क़ाल अस्सलातು ಅಲಾ ವಕ್ತಿಹಾ, ನಮಾಜನ್ನು ಸಮಯಕ್ಕೆ ಪಠಿಸುವುದು, ನಿರ್ವಹಿಸುವುದು. ಇದೇ ತರ ಮತ್ತೆ ಪ್ರಶ್ನಿಸಿದ ಕುಲ್ತು ಸುಮ್ಮ ಅಯ್ಯು, ಆ ವ್ಯಕ್ತಿ ಹೇಳುತ್ತಾನೆ, ಆ ಸಹಾಬಿ ಹೇಳುತ್ತಾರೆ, ಮತ್ತೆ ಯಾವ ಪುಣ್ಯವಾಗಿದೆ ಅಲ್ಲಾಹನಿಗೆ ಅತಿ ಇಷ್ಟವಾಗಿದೆ ಎಂದು. ಆವಾಗ ಹೇಳುತ್ತಾರೆ, ಸುಮ್ಮ ಬಿರ್ರುಲ್ ವಾಲಿದೈನ್, ಮಾತಾಪಿತರೊಡನೆ ಉಪಕಾರ ಮಾಡುವುದು, ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸುವುದು, ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುವುದು, ಇದು ಅಲ್ಲಾಹನಿಗೆ ಅತಿ ಇಷ್ಟವಾದಂತಹ ಪುಣ್ಯವಾಗಿದೆ. ಆದರೆ ಇವತ್ತು ನಾವು ನಮ್ಮ ಮಾತಾಪಿತರೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುವುದಿಲ್ಲ. ಯಾವುದೇ ಒಂದು ಚಿಕ್ಕ ವಿಷಯಕ್ಕೆ ಅವರಿಗೆ ಹೊಡೆಯಲಿಕ್ಕೆ ಹೋಗುತ್ತೇವೆ, ಬಡಿಯಲಿಕ್ಕೆ ಹೋಗುತ್ತೇವೆ, ಅವರ ಮುಂದೆ ನಿಂತು ಬಹಳ ಕಿರುಚಾಡುತ್ತೇವೆ. ಪ್ರಿಯ ಸಹೋದರರೇ, ನೋಡಿರಿ, ನಮ್ಮ ಮಾತಾಪಿತರು ಮುಶ್ರಿಕರಾಗಿದ್ದರೂ ಕೂಡ ಅಥವಾ ಅವರು ಕಾಫಿರಾಗಿದ್ದರೂ ಕೂಡ ನಾವು ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಅಲ್ಲಾಹನು ತನ್ನ ಪವಿತ್ರ ಖುರಾನ್ನಲ್ಲಿ ಹೇಳುತ್ತಾನೆ, ವೈನ್ ಜಾಹದಕ ಅಲಾ ಅನ್ ತುಶ್ರಿಕ ಬಿಮಾ ಲೈಸ ಲಕ ಬಿ ಇಲ್ಮ್ ಫಲಾ ತುತಿಅಹುಮಾ ವಸಾಹಿಬುಹುಮಾ ಫಿದ್ ದುನಿಯಾ ಮಅರೂಫಾ. ಅಲ್ಲಾಹನು ಹೇಳುತ್ತಿದ್ದಾನೆ, ನಿಮ್ಮ ಮಾತಾಪಿತರು ನನ್ನೊಂದಿಗೆ ಶಿರ್ಕ್ ಮಾಡಲು ಹೇಳಿದರೆ ನೀವು ಅವರ ಮಾತನ್ನು ಕೇಳಬೇಡಿರಿ, ಆದರೆ ಇಹಲೋಕದ ಪರವಾಗಿ ದುನಿಯಾದ ಪರವಾಗಿ ಅವರೊಂದಿಗೆ ನೀವು ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಿ ಎಂದು ಅಲ್ಲಾಹನು ತನ್ನ ಪವಿತ್ರ ಖುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರಿಯ ಸಹೋದರರೇ, ಸಾರಾಂಶವೇನೆಂದರೆ, ಹೇಳುವುದು ಬಹಳ ವಿಷಯಗಳಿದ್ದಾವೆ, ಆದರೆ ನನ್ನ ಸಮಯ ಮುಕ್ತಾಯವಾಗಿದೆ. ಸಾರಾಂಶವೇನೆಂದರೆ, ನಾವು ಇಹ ಮತ್ತು ಪರಲೋಕದಲ್ಲಿ ಯಶಸ್ವಿ ಆಗಬೇಕು ಮತ್ತು ನಮ್ಮ ಪ್ರಭು ಅಲ್ಲಾಹ್ ನಮ್ಮಿಂದ ಸಂತೋಷವಾಗಬೇಕೆಂದರೆ ನಾವು ನಮ್ಮ ಮಾತಾಪಿತರ ಸೇವೆಯನ್ನು ಮಾಡಬೇಕು. ಏಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ರಿಜರ್ ರಬ್ಬಿ ತಬಾರಕ ವ ತಆಲಾ ಫಿ ರಿಜಲ್ ವಾಲಿದೈನ್ ವ ಸಖತುಲ್ಲಾಹಿ ತಬಾರಕ ವ ತಆಲಾ ಫಿ ಸಖತಿಲ್ ವಾಲಿದೈನ್. ಅಲ್ಲಾಹನ ಸಂತೋಷ ಮಾತಾಪಿತರ ಸಂತೋಷದಲ್ಲಿದೆ, ಅಲ್ಲಾಹನ ಕೋಪ ಮಾತಾಪಿತರ ಕೋಪದಲ್ಲಿದೆ. ಈಗ ನಮ್ಮ ಮೇಲೆ ಇದೆ, ನಾವು ನಮ್ಮ ಮಾತಾಪಿತರ ಸೇವೆಯನ್ನು ಮಾಡಿ ಅವರಿಗೆ ಸಂತೋಷವನ್ನು ಪಡಿಸಿದರೆ ಅಲ್ಲಾಹ್ ನಮ್ಮಿಂದ ಸಂತೋಷವಾಗುತ್ತಾನೆ ಮತ್ತು ಮರಣದ ನಂತರ ನಮಗೆ ಸ್ವರ್ಗವನ್ನು ನೀಡುತ್ತಾನೆ. ನಾವು ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸದೆ ಅವರೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡರೆ ಅವರು ಕೋಪಗೊಳ್ಳುತ್ತಾರೆ ಮತ್ತು ಅಲ್ಲಾಹ್ ನಮ್ಮ ಮೇಲೆ ಕೋಪವಾಗುತ್ತಾನೆ, ಮರಣದ ನಂತರ ನಮಗೆ ನರಕದಲ್ಲಿ ಇರಿಸುತ್ತಾನೆ. ಇದೇ ಮಾತಿನ ಮೇಲೆ ನನ್ನ ಭಾಷಣ ಮುಗಿಸುತ್ತಾ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲಾಹ್, ನಮಗೆಲ್ಲರಿಗೆ ನಮ್ಮ ತಂದೆ ತಾಯರೊಂದಿಗೆ ಸೌಜನ್ಯದಿಂದ ನಡೆಯುವ, ಅವರೊಂದಿಗೆ ಸೌಜನ್ಯದಿಂದ ವರ್ತಿಸುವ ನಮಗೆ ತೌಫೀಕ್ ನೀಡು ಮತ್ತು ನಮಗೆಲ್ಲರಿಗೆ ಇಹ ಮತ್ತು ಪರಲೋಕದಲ್ಲಿ ಯಶಸ್ವಿಗೊಳಿಸು, ನಮಗೆಲ್ಲರಿಗೆ ನರಕದ ಶಿಕ್ಷೆಯಿಂದ ರಕ್ಷಿಸು ಮತ್ತು ಸ್ವರ್ಗದಲ್ಲಿ ಪ್ರವೇಶಿಸು. ಆಮೀನ್ ಸುಮ್ಮ ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.